ಕೇಳುಗರೆ ನಮಸ್ಕಾರ. ಜಾತಕ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಸುವರ್ಣಹಂಸ ಜಾತಕ ಅಂತ. ಒಮ್ಮೆ ಬೋಧಿಸತ್ವ ಸುವರ್ಣಹಂಸ ಅಂದರೆ ಬಂಗಾರದ ಹಂಸದ ರೂಪದಲ್ಲಿ ಜನಿಸಿದ. ಅವನ ದೇಹ ಸಂಪೂರ್ಣವಾಗಿ ಬಂಗಾರದ ಹೊಳಪಿನಿಂದ ಕಂಗೊಳಿಸ್ತಾ ಇತ್ತು. ಅವನ ಹಿಂದಿನ ಜನ್ಮದಲ್ಲಿ ಅವನಿಗೆ ಒಬ್ಬ ಪತ್ನಿ ಮತ್ತೆ 3 ಪುತ್ರಿಯರು ಇದ್ದರು. ಅವನು ಮರಣ ಹೊಂದಿದ ನಂತರ ಅವರು ದಾರಿದ್ರ್ಯದಲ್ಲಿ ನರಳುತ್ತಾ ಇದ್ರು. ಬೋಧಿಸತ್ವನು ಹಂಸ ಜನ್ಮದಲ್ಲಿ ಹುಟ್ಟಿ ಧ್ಯಾನದ ಮೂಲಕ ತನ್ನ ಹಿಂದಿನ ಕುಟುಂಬದ ಸ್ಥಿತಿಯನ್ನ ಅರಿತುಕೊಂಡ. ಒಂದು ದಿನ ಅವನು ಅವರ ಮನೆಯ ಮೇಲ್ಛಾವಣಿಗೆ ಬಂದು ಕುಳಿತ. ತನ್ನ ಪರಿಚಯ ತಿಳಿಸಿ ಹೇಳಿದ, ನಾನು ನಿಮ್ಮ ಹಿಂದಿನ ಪತಿ. ನಿನ್ನ ದುಃಖವನ್ನ ನೋಡಲಾರೆ. ಪ್ರತಿ ವಾರ ನಾನು ಒಂದು ಬಂಗಾರದ ರೆಕ್ಕೆಯನ್ನ ಕೊಡ್ತೇನೆ, ಅದನ್ನ ಮಾರಾಟ ಮಾಡಿ ಬದುಕಿರಿ ಅಂತ. ಹೀಗೆ ಅವನು ಪ್ರೀತಿಯಿಂದ ರೆಕ್ಕೆಗಳನ್ನ ನೀಡತೊಡಗಿದ. ಕುಟುಂಬ ಸುಖವಾಗಿ ಬದುಕತೊಡಗಿತು. ಆದರೆ ಆ ಹೆಂಡತಿಯ ಮನಸ್ಸಿನಲ್ಲಿ ಲೋಭ ಹುಟ್ಟಿತು. ಒಂದು ರೆಕ್ಕೆಯ ಬದಲು ಎಲ್ಲಾ ರೆಕ್ಕೆಗಳನ್ನ ಒಂದೇ ಸಲ ಕಿತ್ತುಕೊಂಡರೆ ನಾವು ಸದಾಕಾಲ ಶ್ರೀಮಂತರಾಗೇ ಇರಬಹುದು ಅಂತ ಯೋಚನೆ ಮಾಡುತ್ತೆ. ಒಂದು ದಿನ ಹಂಸ ಬಂದಾಗ ಅವಳು ಅವನನ್ನ ಹಿಡಿದು ಎಲ್ಲ ರೆಕ್ಕೆಗಳನ್ನ ಕಿತ್ತುಕೊಂಡಳು. ಆದರೆ ಏನ್ ಆಶ್ಚರ್ಯ ಅಂದ್ರೆ ರೆಕ್ಕೆಗಳು ತಕ್ಷಣವೇ ಸಾಮಾನ್ಯ ಬಿಳಿ ರೆಕ್ಕೆಗಳಾಗಿ ಬದಲಾಗಿದ್ದವು. ಹಂಸವು ಶಾಂತವಾಗಿ ಹೇಳಿತು, ದಾನವು ಪ್ರೀತಿಯಿಂದ ಆಗಬೇಕು, ಲೋಭದಿಂದ ಕಿತ್ತುಕೊಂಡರೆ ಅದರಲ್ಲಿ ಶ್ರೇಯಸ್ಸಿಲ್ಲ ಅಂತ. ಅವನು ಮತ್ತೆ ಬಂಗಾರದ ರೆಕ್ಕೆಗಳನ್ನ ಪಡೆಯಲಿಲ್ಲ. ಅವನ ಕುಟುಂಬ ಮತ್ತೆ ಬಡವಾಯಿತು. ಇದರ ನೀತಿ ಏನಂದ್ರೆ, ಲೋಭವು ದೊರೆತ ಆಶೀರ್ವಾದವನ್ನು ಕಳೆದುಕೊಳ್ಳೋ ಹಾಗೆ ಮಾಡುತ್ತೆ. ದಾನ ಮತ್ತು ವಿಶ್ವಾಸವೇ ಸಂಬಂಧಗಳ ಆಧಾರ ಅನ್ನೋದು ಈ ಕಥೆಯಿಂದ ನಮಗೆ ತಿಳಿದು ಬರುತ್ತೆ. ಈ ಸುವರ್ಣಹಂಸದ ಕತೆ ಜಾತಕ ಕಥೆಗಳಲ್ಲಿ ಬರುತ್ತದೆ. ಧನ್ಯವಾದಗಳು.